ಅಷ್ಟೊಂದು ಕನ್ನಡ ಬರಲ್ಲ, ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕಲ್ತಿರೋದು. ಈ ಹಾಡಿನ ಸ್ಪೆಷಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಫಸ್ಟ್ ಕೊಂಚ ಸ್ಪೆಷಲಾಗಿ ಮಾಡಿದ್ರು, ತಮಿಳ್ ಶೈಲಿ ಇರಲಿ ಅಂತ ಹೇಳಿದರು. ಹಂಗೆ ಮಾಡೋಣ ಅಂತ ಹಂಗೆ ಆಯಿತು. ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡೆ. ನಮ್ಮ ಪಿ ಆರ್ ಓ ಸ್ವಲ್ಪ ಐತಲ್ಲ ಆಮೇಲೆ ಅಲ್ಲಿ ಯಾರು ಕಾಣ್ತಾ ಇಲ್ಲ, ಲೈಟೇ ಹೊಡಿತಾ ಇದೆ ಅಷ್ಟೇ, ಏನಿಲ್ಲ. ಸರ್ ಚೆನ್ನಾಗಿ ಆಡ್ಕೊಟ್ರು ಅವತ್ತು ರೆಕಾರ್ಡಿಂಗಲ್ಲಿ. ಇನ್ನು ಸ್ಫೂರ್ತಿಯವರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ, ನಮ್ಮ ಮಾಸ್ಟ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಸರ್ ಬನ್ನಿ, ನೀವು ಬನ್ನಿ. ಏನ್ ಕೇಳಬೇಕು? ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್ ನಿಮ್ಗೆ. ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ? 5 ಸಾಂಗ್ ಇದೆ, ಟೋಟಲಿ 5 ಸಾಂಗ್ ಇದೆ. ಫಸ್ಟ್ ಇದು, ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್, ಇನ್ನು 2 ಡ್ಯೂಯೆಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ, ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದ್ದೆ, ತೆಲುಗು ಒಂದು ಮಾಡ್ತಾ ಇದ್ದೆ. ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ. ರವಿ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಒಂದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ. ಯಾಕಂತಂದರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ. ನಾವು ಬೆಳೆದಂತಹ, ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ. ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿಯವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಡನ್ನು ಉತ್ತರ ಕರ್ನಾಟಕ ಶೈಲಿಯ ಹಾಡು. ನಾನು ಉತ್ತರ ಕರ್ನಾಟಕದವನು, ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಭಾಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡವರೊಂದಿಗೆ ಕೆಲಸ ಮಾಡಿದ ಅನುಭವ ಇದೆ. ಭಾಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಈ ಸಮಾಧಾನಲೇ ಹಾಡಿಸಿದ್ರು. ಖುಷಿ ಆಗ್ತಾ ಇದೆ ಭಾಳ. ಮತ್ತು ಅದ್ರ ವರ್ಕ್ನು ಭಾಳ ಚೆನ್ನಾಗಿ ಮಾಡಿದ್ರು, ಮಾಸ್ಟರಿಂಗು, ಮಿಕ್ಸಿಂಗು, ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ, ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆಯ ಅದರ ಶಬ್ದನ ಭಾಳ ಚೆನ್ನಾಗಿ ಬಳಸಿದ್ರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದರೆ, ನಿನ್ನೆ ಒಂದು ಈ ಹಾಡನ್ನು ಕಳಿಸಿದ ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರಿಗೆ ಇದನ್ನು ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದರು, ಎಂಥ ಚಂದ, ಎಷ್ಟು ಚಂದ ಹಾಡಾಗೈತಿ. ಅಂದರೆ ಅವರು ಬರಬೇಕಾಗಿತ್ತು ಇಲ್ಲಿ. ಅಂದರೆ ಅದೇ ಸ್ಟೈಲೇ, ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ. ನಿಮ್ಮ ಅಂದ್ರೆ ನಾ ಚುಟು ಹಾಡಿದ ಹಿಟ್ಟಾಗಿತ್ತಲ್ಲ, ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ. ಆದರೆ ಅವರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದರು. ಆದರೆ ಹಾಡು ಮಾತ್ರ ಭಾಳ ಚೆನ್ನಾಗೈತಿ. ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ, ಯಾರು ಹುಡುಗ ಅವನು ಅಂತ ಕೇಳ್ತಾ ಇದ್ರು. ಭಾಳ ಸಂತೋಷ ಆಯ್ತು. ಮ್ಯೂಸಿಕ್ಕು ಅಷ್ಟು ಚೆನ್ನಾಗಿದೆ. ಆಮೇಲೆ ವರ್ಕು ಭಾಳ, ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು. ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು. ಭಾಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ರು. 3-4 ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಭಾಳ ಸಂತೋಷ ಆಗ್ತಾ ಇದೆ.